ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕ ಹೈಕೋರ್ಟ್ನಲ್ಲಿ ಒಟ್ಟು 98 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 10ನೇ ತರಗತಿ ಪಾಸಾದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ವೇತನ ಶ್ರೇಣಿ 21,500 ರೂಪಾಯಿ ಇರುತ್ತೆ. ಮತ್ತು ಇನ್ನು ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿರುವಂಥ ನೇಮಕಾತಿ ನೋಟಿಫಿಕೇಷನು. ಒಟ್ಟು 98 ಪೋಸ್ಟ್ಗಳಿಗೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಇವೆಲ್ಲ 98 ಪೋಸ್ಟ್ಗಳು ಡಿ ಗ್ರೂಪ್ ಪೋಸ್ಟ್ಗಳಂತ ಹೇಳ್ಬೋದು. ಎಲ್ಲನೂ ಡಿ ಗ್ರೂಪ್ ಪೋಸ್ಟ್ಗಳನ್ನು ಒಳಗೊಂಡಿದೆ. ಹಾಗೂ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 31 ಜುಲೈ 2026 ಅಂತ ಕೊಟ್ಟಿದ್ದಾರೆ. ಈ ತಿಂಗಳ 31 ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಯಾವೆಲ್ಲ ಪೋಸ್ಟ್ಗಳಿದ್ದಾವೆ ಈ ಒಂದು ಡಿ ಗ್ರೂಪ್ನಲ್ಲಿ: ಜವಾನ್ ಪೋಸ್ಟು, ಪ್ಯೂನ್ ಪೋಸ್ಟು, ಕಾವಲುಗಾರ, ವಾಚ್ಮೆನು, ಸ್ವೀಪರು, ಜವಾನ್ ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಸಹಾಯಕ ಬೈಂಡರು, ದರ್ಜಿ, ದೋಬಿ ಇವಿಷ್ಟು ಪೋಸ್ಟ್ಗಳನ್ನು ಒಳಗೊಂಡಿದೆ. 98 ಪೋಸ್ಟ್ ಇದಾವಲ್ಲ, ಅದರಲ್ಲಿ 8 ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ಒಳಗೊಂಡಿದೆ. ಅರ್ಜಿ ಸಲ್ಲಿಸುವ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ತುಂಬ ಈಸಿಯಾಗಿ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೋಡಿ, ಹುದ್ದೆಗಳ ವಿವರ ಕೂಡ ಕೊಟ್ಟಿದ್ದಾರೆ. ಜವಾನು, ಕಾವಲುಗಾರ, ಸ್ವೀಪರು, ಜವಾನ್ ಹೌಸ್ ಕೀಪಿಂಗು 89+1 ಅಂತ ಕೊಟ್ಟಿದ್ದಾರೆ. ಒಟ್ಟು 90 ಪೋಸ್ಟನ್ನು ಜವಾನ, ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್ ಈ ಒಂದು ಹುದ್ದೆಗಳನ್ನು ಹೊಂದಿದೆ. 90 ಪೋಸ್ಟು. ಮಿಕ್ಕುಳಿದ 8 ಇದೆಯಲ್ಲ, ಲಿಫ್ಟ್ ಅಟೆಂಡರು, ಸಹಾಯಕ ಬೈಂಡರು, ದರ್ಜಿ ಮತ್ತು ಇನ್ನೊಂದು ಪೋಸ್ಟ್ ಇದೆ ದೋಬಿ ಅಂತ. ಇಷ್ಟು ಪೋಸ್ಟು 8 ಪೋಸ್ಟನ್ನು ಇವಕ್ಕೆ ಇಟ್ಟಿದ್ದಾರೆ. ಒಟ್ಟು 98 ಪೋಸ್ಟನ್ನು ಒಳಗೊಂಡಿದೆ. ಇದರಲ್ಲಿ ಕೆಲವು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಯನ್ನು ಸೂಚಿಸ್ತದೆ ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಯಾವ ಇದಾವಲ್ಲ, ಸ್ಟಾರ್ ಮಾರ್ಕು ಮೈನಸ್ ಇಟ್ಟಿದ್ದು ಬ್ಯಾಕ್ಲಾಗ್ ಹುದ್ದೆ ಅಂತಲೇ ತಿಳ್ಕೊಬೇಕು. ಇದರಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆ ನೋಡಿ, ಇಲ್ಲಿ 1+ ಸ್ಟಾರ್ ಅಂತ ಕೊಟ್ಟಿದ್ದಾರೆ. 1 ಸ್ಟಾರ್ ಇದನ್ನು ಬ್ಯಾಕ್ಲಾಗ್ ಹುದ್ದೆ ಅಂತ ಕನ್ಸಿಡರ್ ಮಾಡ್ಕೋಬೇಕು, ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಮುಂಚೆನೇ ಹೇಳಿದಾಗೆ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್, ದೋಬಿ ಲೆವೆಲ್ 2 ಸ್ಕೇಲ್ ಇದೆ. ಇದಕ್ಕೆ 19,900 ರೂಪಾಯಿ ಸ್ಟಾರ್ಟಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಲಿಫ್ಟ್ ಅಟೆಂಡರು ಮತ್ತು ದರ್ಜಿ ಪೋಸ್ಟಿಗೆ ಏನಿದೆಲ್ಲ 21,700 ರೂಪಾಯಿನ ಕೊಟ್ಟಿದ್ದಾರೆ. ಲೆವೆಲ್ 3 ಹೊಂದಿದೆ. ಈ ರೀತಿಯಾಗಿ ಒಂದು ಪೇಮೆಂಟ್ ಸ್ಕೇಲನ್ನು ಇಟ್ಟಿದ್ದಾರೆ. ಹಾಗೂ ಈ ಒಂದು ಪೋಸ್ಟ್ಗಳಿಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಜವಾನ, ಕಾವಲುಗಾರ, ಸ್ವೀಪರು, ಜವಾನ್ ಹೌಸ್ ಕೀಪಿಂಗ್ ಹುದ್ದೆಗಳಿಗೆ SLCಯನ್ನು ಇಟ್ಟಿದ್ದಾರೆ. ನೋಡಿ, 10ನೇ ತರಗತಿ ಪಾಸಾಗಿರಬೇಕು ಅಥವಾ ಸಮಾನಾಂತರ ಶ್ರೇಣಿಯಲ್ಲಿ ಪಾಸಾಗಿರುವಂಥ ಕೋರ್ಸನ್ನು ಪಾಸಾಗಿರಬೇಕು. ಎಲ್ಲ ಹುದ್ದೆಗಳಿಗೂ ಕೂಡ ಈ ಒಂದು 10ನೇ ತರಗತಿಯನ್ನು ಪಾಸ್ ಆಗಲೇಬೇಕಂತ ಕೊಟ್ಟಿದ್ದಾರೆ. ಎಲ್ಲನೂ ಕೂಡ 10ನೇ ತರಗತಿ ಮೇಲೆ ಇಟ್ಟಿದ್ದಾರೆ ಪೋಸ್ಟು. ಯಾಕಂದರೆ ಡಿ ಗ್ರೂಪ್ ಪೋಸ್ಟ್ಗಳು ಎಲ್ಲನೂ, ಹಾಗಾಗಿ ಎಲ್ಲ ಹುದ್ದೆಗಳು 10ನೇ ತರಗತಿ ಮೇಲಿದ್ದಾವೆ. ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ವಯೋಮಿತಿ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಹಿಂದುಳಿದ ವರ್ಗದ 2A 2B ಥರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಅಭ್ಯರ್ಥಿ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ವಯಸ್ಸಿನ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇದರ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲು. ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಹಿಂದುಳಿದ ವರ್ಗದ 2A 2B ಥರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಕೆಟಗರಿ 1 ಅಂಗವಿಕಲ ಅಭ್ಯರ್ಥಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಭ್ಯರ್ಥಿಗೆ 100 ರೂಪಾಯಿನ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ತುಂಬ ಈಜಿ ಇದೆ. ಕಳೆದ ವರ್ಷ ಒಂದು ಅರ್ಜಿ ಸಲ್ಲಿಸಿ ತೋರಿಸಿದ್ದೆ ನಾನು. ಅದನ್ನು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ನಾಳೆ ಒಂದು ಅಥವಾ ಇವತ್ತು ಸಾಯಂಕಾಲ ನಿಮಗೆ ಅರ್ಜಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸೋದಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ನೋಡಿ judiciary.karnataka.go.in ಅಂತ. ಇದೇ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಕಾಪಿ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇದೇ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ.
ಯಾಕಂದರೆ ಪ್ರತಿ ಸಲ ಏನಾದರೂ ಒಂದು ಚೇಂಜನ್ನು ಮಾಡಿರ್ತಾರೆ ಅಪ್ಲಿಕೇಶನ್ ಎಲ್ಲ, ಹಾಗಾಗಿ ಅರ್ಜಿ ಹಾಕಿ ನಿಮಗೆ ತೋರಿಸ್ತೇನೆ. ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟ್ ಯಾವಪ್ಪ ಅಂದರೆ ಅಭ್ಯರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ಒಂದು ಸಿಗ್ನೇಚರ್ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ, SLC ಮಾಸ್ ಕಾರ್ಡ್ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು. ಮತ್ತು ಕನ್ನಡ ಮಾಧ್ಯಮ, PDP ಮತ್ತು UDID ಕಾರ್ಡು, ಈ ರೀತಿಯಾಗಿ ನಿಮಗೆ ಮೀಸಲಾತಿ ಏನು ಕುರಿ ಇರ್ತೀರ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಹೊಂದಿರಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿನ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಈ ಒಂದು ಹುದ್ದೆಗಳ ಬಗ್ಗೆ ಏನಾದರೂ ಕ್ವಶನ್ ಕೇಳೋದಿದ್ದರೆ, ಏನೇ ಇರಲಿ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಹಾಕೋದು ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ಉಚ್ಚ ನ್ಯಾಯಾಲಯದಲ್ಲಿ 98 ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕೇಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.